So it's a question based on photoelectric effect. ಸೊ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ದ ಗವರ್ನಿಂಗ್ ಇಕ್ವೇಶನ್ ನಮಗೆ ಎಲ್ಲರಿಗೂ ಗೊತ್ತಿರೋದೆ. ಸೊ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ, ಸಪೋಸ್ ಇಫ್ ದೇರ್ ಇಸ್ ಅ ಮೆಟಲ್ ಸರ್ಫೇಸ್, ಆ ಮೆಟಲ್ ಸರ್ಫೇಸ್ಗೆ ಯಾವ್ದಾರ ಒಂದು ಲೈಟ್ ಇನ್ಸಿಡೆಂಟ್ ಆಯ್ತು ಅಂತಂದ್ರೆ, ಸೊ ಮೆಟಲ್ ಅಲ್ಲಿ ಸರ್ಫೇಸ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಇಟ್ ಮೇ ಕಮ್ ಔಟ್, ಅಂಡ್ ಒಂದು ವೇಳೆ ಬಂದ್ರೆ ಅದಕ್ಕೆ ಇರಬಹುದಾದಂತ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ is nothing but h mu minus phi. ಇಲ್ಲಿ mu ಅಂತಂದ್ರೆ ಇನ್ಸಿಡೆಂಟ್ ಆಗ್ತಿರುವಂತ ರೇನ ಫ್ರೀಕ್ವೆನ್ಸಿ, phi ಅಂತಂದ್ರೆ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಸರ್ಫೇಸ್. ಸೊ ಈ ಮ್ಯಾಕ್ಸಿಮಮ್ ಕೈನೆಟಿಕ್ ಈಕ್ವೇಶನ್ ನೋಡ್ತಾ ಇದ್ರೆ ನಾವು ವಿ ಕ್ಯಾನ್ ರೈಟ್ ಇಟ್ ಆಸ್ y is equals to mx plus c. ಸೊ ಅಲಾಂಗ್ y ಆಕ್ಸಿಸ್ ನಾವು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬರೆದ್ರೆ, ಅಂಡ್ ಅಲಾಂಗ್ x ಆಕ್ಸಿಸ್ ನಾವು ಫ್ರೀಕ್ವೆನ್ಸಿ ಬರೆದ್ರೆ, ಎಂ ನ ವ್ಯಾಲ್ಯೂ ಹೆಚ್ ಬರ್ತದೆ, ಅಂದ್ರೆ ಸ್ಲೋಪ್ ಇಲ್ಲಿ ಹೆಚ್ ವಿಚ್ ಇಸ್ ಕಾನ್ಸ್ಟೆಂಟ್, ಅಂಡ್ ಸಿ ಅಂತಂದ್ರೆ ವೈ ಇಂಟರ್ಸೆಪ್ಟ್ ಬರುತ್ತೆ ವಿಚ್ ಇಸ್ -5. ಸೊ ಅಂದ್ರೆ ನಾವು ಇಲ್ಲಿ ಗ್ರಾಫ್ ಬರೆದ್ರೆ, ಸೊ ವೈ ಇಸ್ ಈಕ್ವಲ್ಸ್ ಎಮ್ ಎಕ್ಸ್ ಪ್ಲಸ್ ಸಿ ತರ ಇರಬೇಕು. ಸೊ ನಾವು ಫಸ್ಟ್ ಫ್ರೀಕ್ವೆನ್ಸಿನ ಝೀರೋ ಮಾಡೋಣ. ಫ್ರೀಕ್ವೆನ್ಸಿನ ಝೀರೋ ಮಾಡಿದ್ರೆ ಮೀನ್ಸ್ ಫ್ರೀಕ್ವೆನ್ಸಿನ ಝೀರೋ ಮಾಡಿದ್ರೆ ನಮಗೆ ಕೈನೆಟಿಕ್ ಎನರ್ಜಿ -5. ಸೊ ಬಟ್ ಕೈನೆಟಿಕ್ ಎನರ್ಜಿ ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಅಂತಂದ್ರೆ ಅಲ್ಲಿವರೆಗೂ ಫ್ರೀಕ್ವೆನ್ಸಿ ಇದು ರೀಚ್ ಆಗುವವರೆಗೂ ನಮ್ಗೆ ಕೈನೆಟಿಕ್ ಎನರ್ಜಿ ಬರದೇ ಇಲ್ಲ. ಸೊ ಹಾಗಾದ್ರೆ ಮ್ಯೂ ಅಂದ್ರೆ ಫ್ರೀಕ್ವೆನ್ಸಿ ಝೀರೋ ಆಯ್ತು ಅಂದ್ರೆ ನಮ್ಗೆ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಆಸ್ ಪರ್ ಈಕ್ವೇಶನ್. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ನಾವು ಝೀರೋ ಮಾಡಿದ್ರೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಝೀರೋ ಮಾಡಿದ್ರೆ ನಮಗೆ ಇಲ್ಲಿ ಸೊ ಝೀರೋ ಇಸ್ ಈಕ್ವಲ್ಸ್ ಟು h mu minus phi. ಸೊ ಅಲ್ಲಿ mu is equals to phi by h. ಅಂದ್ರೆ ಮಿನಿಮಮ್ ಇಷ್ಟು ಫ್ರೀಕ್ವೆನ್ಸಿ ಇರಬೇಕು ಸೊ ದಟ್ ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಆಗಬೇಕು. ಐದರ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ಝೀರೋ ಆರ್ ಪಾಸಿಟಿವ್, ನೆಗೆಟಿವ್ ಅಂತ ಝೀರೋ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಮಿನಿಮಮ್ ಫ್ರೀಕ್ವೆನ್ಸಿ ಎಷ್ಟು ಬೇಕಾಗಿರೋದು 5/h, ಅಂಡ್ ಆ ಫ್ರೀಕ್ವೆನ್ಸಿನ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಾನು ಕರಿತೀವಿ. ಅಂಡ್ ಸೊ ಇವಾಗ ಮ್ಯೂ ನಮ್ಗೆ 5/h ಬಂದಿದೆ. ಸೊ ಇಲ್ಲಿಂದ ನಮ್ಗೆ ಕೈನೆಟಿಕ್ ಎನರ್ಜಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಂದ ಮುಂದಕ್ಕೆ ಹೋಗುವಂತ ಫ್ರೀಕ್ವೆನ್ಸಿಗಳು, ಸೊ ಇಫ್ ದಿಸ್ ಇಸ್ ಅವರ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್, ಮತ್ತೆ ಇಲ್ಲಿ ನಮ್ಗೆ ಫ್ರೀಕ್ವೆನ್ಸಿ ವೇರಿ ಮಾಡ್ಕೊಂತ ಹೋಗ್ತಾ ಇದ್ರೆ ಇಲ್ಲಿವರೆಗೂ ನಮ್ಗೆ ಕೈನೆಟಿಕ್ ಎನರ್ಜಿ ಏನು ಸಿಗಲ್ಲ ಒಂದು ಮೆಟಲ್ ಇಂದ. ಅಂಡ್ ಇಲ್ಲಿಂದ ನಮ್ಗೆ ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ, ಅಂಡ್ ಈ ಸ್ಟ್ರೈಟ್ ಲೈನ್ ವಿತ್ ಪಾಸಿಟಿವ್ ಸ್ಲೋಪ್, ಅಂಡ್ ಆ ಸ್ಲೋಪ್ m ಈಸ್ ಈಕ್ವಲ್ಸ್ ಟು h. ಸೊ ಇಲ್ಲಿ ಸ್ಲೋಪ್ m ಈಸ್ ಈಕ್ವಲ್ಸ್ ಟು h. ಸೊ ನಾವಿಲ್ಲಿ ಟ್ಯಾನ್ ಥೀಟಾ ಅಂತ ಬರೆದ್ರು ಕೂಡ, ಯಾಕಂದ್ರೆ ಸ್ಲೋಪ್ ಇಸ್ ಆಲ್ವೇಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು h. ಇದು ಒಂದು ಮೆಟಲ್ಗೆ ನಾವು ಈ ತರ ಬರೀಬಹುದು. ಸೊ ಇಲ್ಲಿ ನಾವು ಡಯಾಗ್ರಾಮ್ ನ ನೋಡ್ತಾ ಇದ್ರೆ, ಇವಾಗ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ಅಲ್ಲಿ ವಿ ನಾಟ್ ಅಂತ ಹೇಳಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್. ಏನದು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತಂದ್ರೆ, ಯಾವುದೇ ಎಲೆಕ್ಟ್ರಾನ್ ಇದು ಮೆಟಲ್ ಸರ್ಫೇಸ್ ಇಂದ ಎಜೆಕ್ಟ್ ಆಗಿ ಮೂವ್ ಆಗ್ತಿದೆ ಅಂತಂದ್ರೆ ಅದನ್ನ ಕಂಪ್ಲೀಟ್ಲಿ ರೆಸ್ಟಿಗೆ ತಗೊಂಬರಕ್ಕೆ ಎಷ್ಟು ಪೊಟೆನ್ಶಿಯಲ್ ಆಡ್ ಮಾಡಬೇಕು, ಪೊಟೆನ್ಶಿಯಲ್ ನ ಹಾಕ್ಬೇಕು ನಾವು, ಅದು ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಈ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು. ಸೊ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಫೋರ್ಸ್ ಎಲೆಕ್ಟ್ರಾನ್ ಮೇಲೆ ಈ ಡೈರೆಕ್ಷನ್ ಆಕ್ಟ್ ಆಗುತ್ತೆ, ವಿಚ್ ಇಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಎಲೆಕ್ಟ್ರಾನ್ ನ ಚಾರ್ಜ್ ನೆಗೆಟಿವ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈಡ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಗೆ ಆಪೋಸಿಟ್ ಆಗಿರುತ್ತೆ. ಸೊ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಅಪ್ಲೈ ಮಾಡಿದ್ರೆ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ವಿ ಕ್ಯಾನ್ ರೈಟ್ ಕೈನೆಟಿಕ್ ಎನರ್ಜಿ. ಯಾಕಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಎಲೆಕ್ಟ್ರಾನ್ ಯಾವ್ದೋ ಒಂದು ವೆಲಾಸಿಟಿ ಇರುತ್ತೆ, ಯಾವ್ದೋ ಒಂದು ಸ್ಪೀಡ್ ಅಲ್ಲಿ ಇರುತ್ತೆ ವಿ, ಅದು ಕಂಪ್ಲೀಟ್ ಆಗಿ ಝೀರೋ ಮಾಡ್ಬೇಕು. ಸೊ ಈ ಪಾಯಿಂಟ್ ಅಲ್ಲಿ ವಿ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿ. ಸೊ ಇಲ್ಲಿ ಪೊಟೆನ್ಶಿಯಲ್ ನ V1 ಅಂತ ಅನ್ಕೊಳ್ಳೋಣ, ಇಲ್ಲಿ ಪೊಟೆನ್ಶಿಯಲ್ ನ V2 ಅಂತ ಅನ್ಕೊಳ್ಳೋಣ. ಸೊ electrostatic force, we know it is conservative force. So initial kinetic energy, initial potential energy plus initial kinetic energy is equals to final potential energy plus final kinetic energy. So initial potential energy ಅಂತಂದ್ರೆ ಇಲ್ಲಿ potential ನ we'll call it as capital ಹಿಂಗ್ ಬರ್ಕೋಣ V1, ಇಲ್ಲಿ potential ನ we'll call it as capital V2.
ಸೊ ಪೊಟೆನ್ಷಿಯಲ್ ಇತ್ತು ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ V1 ಇಂಟು ಚಾರ್ಜ್ ವಿಚ್ ಇಸ್ Q ಪ್ಲಸ್ ಇನಿಷಿಯಲ್ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತೆ ವಿಚ್ ಇಸ್ ಹಾಫ್ mv². ಅದನ್ನ ನಾವು ಏನಂತ ಬರೋಣ, ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಕೆ ಮ್ಯಾಕ್ಸ್ ಅಂದ್ರೆ ಎಲೆಕ್ಟ್ರಾನ್ಗೆ ಇರುವಂತ ಕೈನೆಟಿಕ್ ಎನರ್ಜಿ ಬರೀಬಹುದು ನಾವು, ವಿಚ್ ಇಸ್ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಫೈನಲ್ ಇಲ್ಲಿ ಇನಿಷಿಯಲ್ ಪೊಟೆನ್ಷಿಯಲ್ V1 ಅನ್ಕೊಳ್ಳೋಣ, ಫೈನಲ್ ಪೊಟೆನ್ಷಿಯಲ್ V2 ಇಂಟು Q. ಸೊ ನಮ್ಗದು ಫೈನಲಿ ಝೀರೋ ಆಗ್ತದೆ. ನಾವು ಫೈನಲಿ ಅದು ಸ್ಟಾಪಿಂಗ್ ಬರ್ಬೇಕು. ಸೊ ಅಲ್ಲಿಗೆ ನಾವೇನಂತ ಬರೀಬಹುದು, ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನ ಈ ಕಡೆ ತಗೊಂಡ್ರೆ ವಿ ಆರ್ ಗೆಟಿಂಗ್ V2 ಮೈನಸ್ V1 ಇಂಟು Q. ಸೊ we can write V2 minus V1 is equals to K max on Q. ಇಲ್ಲಿ ನಾವು ಚಾರ್ಜ್ ನ E ಅಂತ ತಗೊಳ್ಳೋಣ. K max ಈ V2 minus V1 ಇದೆಯಲ್ಲ, this is the potential difference required to bring the electron with maximum kinetic energy to rest. So ಈ V2 minus V1 ಇದೆಯಲ್ಲ, V2 minus V1 ಇದು ಒಂದು ಪೊಟೆನ್ಷಿಯಲ್ ಆಫ್ ಆನೋಡ್ ಆಗಿರುತ್ತೆ, ಒಂದು ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಆಗಿರುತ್ತೆ. ಸೊ ನಾರ್ಮಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ V2 ಮೈನಸ್ V1 ಪೊಟೆನ್ಷಿಯಲ್ ಡಿಫರೆನ್ಸ್ ಸೊ ಒಂದು ಪೊಟೆನ್ಷಿಯಲ್ ನಾವು ಝೀರೋ ಅಂತ we will get either V2 or V. So basically when you are writing the stopping potential V0, and basically it is nothing but potential difference. Potential difference required to stop an electron. ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ K max by E ಇದೆ. ಅಂದ್ರೆ ಐನ್ಸ್ಟೈನ್ಸ್ ಪೊಟೆನ್ಷಿಯಲ್ ಇಕ್ವೇಶನ್ ಪ್ರಕಾರ we can write K max is equals to h mu minus 5. ಇದನ್ನ ಡಿವೈಡ್ ಬೈ E ಮಾಡಿದ್ರೆ ಇದು ಕೂಡ ಡಿವೈಡ್ ಬೈ E ಆಗುತ್ತೆ, ಇದು ಕೂಡ ಡಿವೈಡ್ ಬೈ E ಆಗುತ್ತೆ. ಸೊ ಬೇಸಿಕಲಿ ಈ ಗ್ರಾಫ್ ಅಗೇನ್ ಕಂಪೇರ್ ಮಾಡ್ಕೊಂಡ್ರೆ y is equals to mx plus c ತರ ಇದೆ. Along y axis we have stopping potential and along x axis we have frequency with m is equals to h by E. Again m is equals to h by E and h constant, E constant, so therefore slope is constant. So slope ಇವಾಗ ಕಾನ್ಸ್ಟೆಂಟ್ ಇದೆ. ಈಗ ಏನ್ ಮಾಡಿದ್ದಾರೆ, ಈ ಕೇಸಲ್ಲಿ ನಮಗೆ ಮೂರು ಮೆಟಲ್ಸ್ ಕೊಟ್ಟಿದ್ದಾರೆ ಅಂಡ್ ಈ ಮೂರು ಮೆಟಲ್ಸ್ ನ ನೋಡಿ ಒಂದಕ್ಕೆ 1.0 ಅಂದ್ರೆ ಇದು ಯಾವ ವ್ಯಾಲ್ಯೂ ಅಂತಂದ್ರೆ ನೋಡಿ ಈ ಈಕ್ವೇಶನ್ ಅಲ್ಲಿ ನಾವೇನಾದ್ರೂ ಸ್ಟಾಪಿಂಗ್ ಪೊಟೆನ್ಷಿಯಲ್ ನ ಝೀರೋ ಮಾಡಿದ್ರೆ ನೋಡಿ ಝೀರೋ ಇಸ್ ಈಕ್ವಲ್ಸ್ ಟು ನಮ್ಗೆ ಏನ್ ಬರ್ತಾ ಇದೆ, h mu by E minus 5 by E. ಸೊ ಈ ಕಡೆ ತಗೊಂಡ್ರೆ h mu by E minus 5 by E is equals to 0. ಈ ಕ್ಯಾನ್ಸಲ್ ಆದ್ರೆ h mu is equals to 5 ಆಗುತ್ತೆ. mu is equals to again we are getting 5 by h. ಅಂದ್ರೆ x1 ಮೆಟಲ್ಗೆ ನಮಗೆ 5 by E ವ್ಯಾಲ್ಯೂ ಬಂದು 1 and into 10 power 14 ಇದೆ. ಅದೇ ತರ x2 ಮೆಟಲ್ಗೆ 5 by E ಬಂದು ಅಂಡ್ ಇದಕ್ಕೆ x1 ಮೆಟಲ್ಗೆ 5 ಅನ್ಕೊಳ್ಳೋಣ, ಇದಕ್ಕೆ 5 ಅಂತ ಅನ್ಕೊಳ್ಳೋಣ, 1.5 into 10 power 14. ಅದೇ ತರ x3 ಮೆಟಲ್ಗೆ we can write 3 by E is equals to 2 by E, sorry is equals to 5, sorry is equals to 2 into 10 power 14 hertz. ಅಂದ್ರೆ x1 ಮೆಟಲ್ಗೆ ಮಿನಿಮಮ್ ಫ್ರೀಕ್ವೆನ್ಸಿ 1 into 10 power 14 ಇದ್ರೆ ಮಾತ್ರ ಅದು ಎಲೆಕ್ಟ್ರಾನ್ ನ ಆಚೆ ಕಡೆ ಹೇಳೋಕೆ ಸಾಧ್ಯ ಆಗುತ್ತೆ, ಮಿನಿಮಮ್ ಫ್ರೀಕ್ವೆನ್ಸಿ. ಅದೇ ತರ x2 ಗೆ 1.5 ಮಿನಿಮಮ್ ಫ್ರೀಕ್ವೆನ್ಸಿ ಬೇಕು ಅಂಡ್ x3 ಗೆ 2 into 10 power 14 ಮಿನಿಮಮ್ ಫ್ರೀಕ್ವೆನ್ಸಿ ಬೇಕು. ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ ವಿಚ್ ಮೆಟಲ್ ವಿಲ್ ಗಿವ್ ಔಟ್ ಎಲೆಕ್ಟ್ರಾನ್ಸ್ ವಿತ್ ಗ್ರೇಟರ್ ಕೈನೆಟಿಕ್ ಎನರ್ಜಿ ಫಾರ್ ದ ಸೇಮ್ ವೇವ್ಲೆಂತ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೇಮ್ ವೇವ್ಲೆಂತ್ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಓಕೆ, ಸೊ ಈ ಇಕ್ವೇಶನ್ ನೋಡ್ತಾ ಇದ್ರೆ ನಾವು ಕೆ ಮ್ಯಾಕ್ಸ್ ಬೈ ಇ ನೋಡ್ತಾ ಇದ್ರೆ ಕೆ ಮ್ಯಾಕ್ಸ್ ಬೈ ಇ ಅಲ್ಲಿ ಈ ಇಕ್ವೇಶನ್ ನ ಸರಿ ಇಲ್ಲಿ ಬರ್ಕೊಳ್ಳೋಣ, ಕೆ ಮ್ಯಾಕ್ಸ್ ಬೈ ಇ
max by E. So K max by E is equals to H by E mu minus pi by E. ಇವಾಗ ಸೇಮ್ ವೇವ್ ಲೆಂತ್ ಅಂತಂದ್ರೆ, ಸೊ ಕ್ವಶನ್ ಅಲ್ಲಿ ನಮ್ಗೆ ಹೇಳಿದ್ದಾರೆ ಸೇಮ್ ವೇವ್ ಲೆಂತ್ ಹೇಳಿದ್ದಾರೆ. ಸೊ ಸೇಮ್ ವೇವ್ ಲೆಂತ್ ನ ಇವಾಗ ಅಪ್ಲೈ ಮಾಡಿದ್ರೆ, ಸೇಮ್ ವೇವ್ ಲೆಂತ್ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ಸೋರ್ಸ್, ಸೊ ಅಲ್ಲಿಗೆ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್. ಸೊ ಅಲ್ಲಿಗೆ ಮೂರು ಮೆಟಲ್ಗೆ ಇನ್ಸಿಡೆಂಟ್ ಆಗಿರುವಂತ ಎನರ್ಜಿ ಸೇಮ್. ಅಂದ್ರೆ ಇನ್ಸಿಡೆಂಟ್ ಆಗಿರುವಂತ ಮೂರು ಮೆಟಲ್ಗೆ ಸೇಮ್ ಲೈಟ್ ಬಿಟ್ಟಿದ್ದೀವಿ, ಬಟ್ ಮೂರು ಮೆಟಲ್ಗೆ ವರ್ಕ್ ಫಂಕ್ಷನ್ ಮಾತ್ರ ಬೇರೆ ಬೇರೆ ಇದೆ. ಅಂದ್ರೆ ಇದು ಫಿಕ್ಸ್ ಆಯ್ತು ಅಂತಂದ್ರೆ ಇದು ಮೈನಸ್ ಸಮಥಿಂಗ್, ಇದು ಮೈನಸ್ ಸಮಥಿಂಗ್. ಇವಾಗ ನಮಗೆ ಅವ್ರು ಕೇಳ್ತಿರೋದು ಇದು ಜಾಸ್ತಿ ಯಾವಾಗ ಆಗುತ್ತೆ ಅಂತ. ಸೊ ಒಂದ್ ಕೆಲಸ ಮಾಡೋಣ, ಇದನ್ನ 100 ಅಂತ ಅನ್ಕೋಣ. ಇನ್ಸಿಡೆಂಟ್ ಎಲ್ಲರಿಗೂ 100. ಈಗ ಮೆಟಲ್ 1 ನೋಡೋಣ. ಮೆಟಲ್ 1 ಮೆಟಲ್ 1 5 ಬೈ ಇ ಬಂದು ನೋಡಿ, ಮೆಟಲ್ 1 5 ಬೈ ಇ ಬಂದು 1 ಇದೆ. ಅಂದ್ರೆ ಸಮ್ವೇರ್ 100 ಮೈನಸ್, ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಸೇ 2 ಅಂತ ಅನ್ಕೊಂಡು. ಸೊ ಅಲ್ಲಿಗೆ 100 ಮೈನಸ್ 2 ಎಷ್ಟಾಯ್ತು? 98. ಅದೇ ತರ ಇದಕ್ಕೆ 1.5 ಇದಕ್ಕೂ ಜಾಸ್ತಿ ಅಂತ ಅನ್ಕೋಣ. ಸೇ ಒಂದು 3 ಇದೆ ಅಂತ ಅನ್ಕೋಣ. ಸೊ ಅಲ್ಲಿಗೆ ಇದು 97 ಆಯ್ತು. ಅದೇ ತರ ಇದಕ್ಕೆ 3 ಇದೆ, ಇದಕ್ಕೆ 5 ಇದೆ ಅಂತ ಅನ್ಕೋಣ. 100 ಮೈನಸ್ 5 ಅಂತಂದ್ರೆ ಕೈನೆಟಿಕ್ ಎನರ್ಜಿ 97, ಸಾರಿ 95. ಸೊ ಇವಾಗ ನಮಗೆ 5 ಬೈ ಇ ಇದೆ. 5 ಬೈ ಇ ಯಾವ್ದಕ್ಕೆ ಕಡಿಮೆ ಇರುತ್ತೆ, ನೀವು ನೋಡ್ತಾ ಇದ್ರಿ ವ್ಯಾಲ್ಯೂಸ್. 5 ಬೈ ಇ ಯಾರಿಗೆ ಕಡಿಮೆ ಇದೆ ಅವ್ರಿಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಯಾಕಂದ್ರೆ ಇ ಎಲ್ಲರಿಗೂ ಸೇಮ್ ಅಲ್ವಾ. ಸೊ 98 ಬರ್ತಿರೋದು ಯಾವಾಗ ಅಂತಂದ್ರೆ 2 ಇದ್ದಾಗ, ಅಂದ್ರೆ ವರ್ಕ್ ಫಂಕ್ಷನ್ ಯಾರಿಗೆ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ 5 ಬೈ ಇ ವ್ಯಾಲ್ಯೂ ಯಾರಿಗೆ ತುಂಬಾ ಕಡಿಮೆ ಇರುತ್ತೆ ಅವರಿಗೆ ವರ್ಕ್ ಫಂಕ್ಷನ್, ಅವರಿಗೆ ಸೇಮ್ ವೇವ್ ಲೆಂತ್ ಇರುವಂತ ಇನ್ಸಿಡೆಂಟ್ ರೇ ಬಿದ್ದಾಗ ಅದರಿಂದ ನಮಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಅಂದ್ರೆ ಬೇಸಿಕಲಿ ಈ ಕ್ವಶನ್ ಅಲ್ಲಿ ನೋಡೋದಾದ್ರೆ, ಈ ಕ್ವಶನ್ ಅಲ್ಲಿ ಸೇಮ್ ವೇವ್ ಲೆಂತ್ ಇರೋದು x1 ಮೇಲೆ ಬಿದ್ರೆ, x2 ಮೇಲೆ ಬಿದ್ರೆ, x3 ಮೇಲೆ ಬಿದ್ರೆ ಸೇಮ್ ವೇವ್ ಲೆಂತ್ ಇರೋದು ಬಿಟ್ರೆ, ಯಾರಿಗೆ ವರ್ಕ್ ಫಂಕ್ಷನ್ ಕಡಿಮೆ ಇರುತ್ತೆ ಆ ಒಂದು ಮೆಟಲ್ ಇಂದ ಬರುವಂತ ಎಲೆಕ್ಟ್ರಾನ್ ನ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಅಂಡ್ ವರ್ಕ್ ಫಂಕ್ಷನ್ ತುಂಬಾ ಕಡಿಮೆ ಇರೋದು ಯಾವ್ದಕ್ಕೆ ಅಂತಂದ್ರೆ x1 ಗೆ. ಸೊ x1 ಗೆ ಕಡಿಮೆ ಇರೋದ್ರಿಂದ x1 ಇಂದ ಎಮಿಟ್ ಆಗುವಂತ ಎಲೆಕ್ಟ್ರಾನ್ ನ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅಲ್ಲಿಗೆ ಕರೆಕ್ಟ್ ಆನ್ಸರ್ x1. ಇದನ್ನ ನಾವು ಇನ್ನೊಂದ್ ತರನು ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, x1 ಇಲ್ಲಿದ್ಯಾ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. x2 ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. x3 ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಯಾವ್ದಾರ ಒಂದು ಸೇಮ್ ವೇವ್ ಲೆಂತ್ ಇರೋದನ್ನ ಚೂಸ್ ಮಾಡೋಣ. ಮೂರಕ್ಕೂ ಇನ್ಸಿಡೆಂಟ್ ಆಗ್ಬೇಕು. ಸೊ ಮೂರಕ್ಕೂ ಇನ್ಸಿಡೆಂಟ್ ಆಗ್ಬೇಕು ಅಂತಂದ್ರೆ ಇನ್ಸಿಡೆಂಟ್ ಆಗ್ಬೇಕು. ಸೊ ನಾವಿಲ್ಲಿ ಗ್ರಾಫ್ ನ ನೋಡಿದ್ರೆ x1 ಗೆ ಈ ಫ್ರೀಕ್ವೆನ್ಸಿ, ಎನಿ ಫ್ರೀಕ್ವೆನ್ಸಿ, ಯಾವ್ದೋ ಒಂದು ಫ್ರೀಕ್ವೆನ್ಸಿ, ಬಟ್ ಇಟ್ ಹ್ಯಾಸ್ ಟು ಬಿ ಗ್ರೇಟರ್ ದ್ಯಾನ್ 2, ಯಾಕಂದ್ರೆ ಮೂರಿಂದಾನು ಬರ್ಬೇಕಲ್ಲ. ಸೊ x1 ಗೆ ಬರುವಂತ ಸ್ಟಾಪಿಂಗ್ ಪೊಟೆನ್ಶಿಯಲ್ ಜಾಸ್ತಿ ಇದೆ, ಅಂದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ. x2 ಗೆ ಬರುವಂತ ಸ್ಟಾಪಿಂಗ್ ಪೊಟೆನ್ಶಿಯಲ್ ಸ್ವಲ್ಪ ಕಡಿಮೆ ಇದೆ. x3 ಗೆ ಬರುವಂತ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ನೂ ಕಡಿಮೆ ಇದೆ. ಅಂದ್ರೆ ನಾವು ಬರೀ ಗ್ರಾಫ್ ನೋಡಿದ್ರೆ ಗೊತ್ತಾಗ್ತಿದೆ. ಇವಾಗ ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಬದಲು ಬರೀ ಗ್ರಾಫ್ ಅಲ್ಲೇ ನಾವು x1 ಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬರ್ತಾ ಇದೆ ಅಂತ ಹೇಳ್ಬೋದು. x2 ಗೆ ಸ್ವಲ್ಪ ಕಡಿಮೆ, x3 ಗೆ ತುಂಬಾ ಕಡಿಮೆ. ಸೊ ಇದೇ ಕ್ವಶನ್ ಅಲ್ಲಿ ಅವ್ರೇನಾದ್ರು ಲೀಸ್ಟ್ ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ರೆ ಅವಾಗ x ಅಂತ ಕೇಳ್ತಾ ಇದ್ವಿ. ಅಥವಾ ಅವ್ರೇನಾದ್ರು ಅರೇಂಜ್ ಇಂದ ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ರೆ, ಅಸೆಂಡಿಂಗ್ ಅಂತಂದ್ರೆ ಜಾಸ್ತಿಯಿಂದ ಅಲ್ಲ, ಕಡಿಮೆಯಿಂದ ಜಾಸ್ತಿ. ಸೊ x3 ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ x3 ಗೆ ನಾವು ಸ್ವಲ್ಪ ಜಾಸ್ತಿ x2 ಇರುತ್ತೆ. ಮ್ಯಾಕ್ಸಿಮಮ್ x1 ಇರುತ್ತೆ. ಡಿಕ್ರೀಸಿಂಗ್ ಆರ್ಡರ್ ಇದರ ಅಪೋಸಿಟ್ ಇರುತ್ತೆ. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇನ್ನೊಂದು ನಾವೇನು ಅನಲೈಸ್ ಮಾಡ್ಬೋದು ಅಂತಂದ್ರೆ, ಎನಿವೆ ಆನ್ಸರ್ ಇಸ್ x1. ಒಂದ್ ವೇಳೆ ಈ ಕ್ವಶನ್ ಅಲ್ಲಿ ಏನಾದ್ರು ಅವರು ಸಪೋಸ್ ಇಫ್ ದ ಅಪ್ಲೈಡ್ ಫ್ರೀಕ್ವೆನ್ಸಿ ಈಸ್ ಬಿಟ್ವೀನ್ 1.5 to 2, 1.5 to 2 ಮಧ್ಯ ಇತ್ತು ಅಂತ ಅನ್ಕೊಳ್ಳಿ ಫ್ರೀಕ್ವೆನ್ಸಿ.
ಆಗ ಯಾವ್ಯಾವ ಮೆಟಲಿಂದ ಬರುತ್ತೆ, ಯಾವ್ಯಾವ ಮೆಟಲಿಂದ ಬರಲ್ಲ, ಬರದೇ ಇಲ್ಲ ಅಂತ ನಾವು ಏನು ಎಕ್ಸ್‌ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ಅಗೈನ್ ಅದೇ ತರ ಲೈನ್ ಡ್ರಾ ಮಾಡಿ x2 ಇಂದ ಅಗೈನ್ ಬರುತ್ತೆ, 1 ಇಂದ ಅಗೈನ್ ಬರುತ್ತೆ, x3 ಇಂದ ಬರಲ್ಲ. Suppose if the frequency, applied frequency is 1 between 1.5 to 1 to 1.5 ಆಗ ಬರೀ x1 ಇಂದ ಬರುತ್ತೆ, x2 ಇಂದ ಬರಲ್ಲ, x3 ಇಂದ ಬರಲ್ಲ. ಒಂದ್ ವೇಳೆ ಏನಾದ್ರು ಫ್ರೀಕ್ವೆನ್ಸಿ 0.5 ಇತ್ತು ಅಂತಂದ್ರೆ x1 ಇಂದನೂ ಬರಲ್ಲ, x2 ಇಂದನೂ ಬರಲ್ಲ, x3 ಇಂದನೂ ಬರಲ್ಲ. ಸೊ ಈ ತರ ನಾವು ಅನಲೈಸ್ ಮಾಡ್ಬೋದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇಸ್